ಹೆಮ್ಮೆಯ ಪುತ್ರಿ, ನಮ್ಮ ನೆಚ್ಚಿನ ಆರಾಧ್ಯ. ಒಂದು ರೀತಿ ಗಾನಕ್ಕೆ ಹೋಗಿಲೆ ಜಾನಕಮ್ಮನವರ ನಿಧನದ ವಿಷಯ ಗೊತ್ತಾಗಿದೆ ಬಂಧುಗಳೇ. ಒಂದೇನಂದ್ರೆ ಮೈಸೂರಿನಲ್ಲಿ ಅವರ ಪ್ರಾಣತ್ಯಾಗ ಆಗಿರೋದು ಮಾತ್ರ ಒಂದು ರೀತಿ ನಮಗೆ ಸಮಾಧಾನ. ಯಾಕಂದ್ರೆ ಹತ್ತಿರದಿಂದ ಅವ್ರನ್ನ ನೋಡುವಂಥದ್ದು, ಏನೋ ಒಂದು ಸಣ್ಣ ಸೇವೆ ಮಾಡುವಂಥದ್ದನ್ನ ಮಾಡಿದೀವಲ್ಲ ಅನ್ನೋದಷ್ಟೇ ಸಮಾಧಾನ ಬಿಟ್ರೆ ಇನ್ನು ಅವ್ರಿಗೆ ಸಾಟಿ ಆದಂಥ ಧ್ವನಿ, ಸಾಟಿ ಆಗುವಂಥ ಕಂಠ ಇನ್ನೆಲ್ಲೂ ಇಲ್ಲ ಅನ್ನೋದು ಗೊತ್ತಿರುವಂಥ ಸಂಗತಿ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಹೇಳ್ತಾ ಇದ್ವಿ, ಆಗಿನ ಗೆಜ್ಜೆ ಪೂಜೆಯ ಹಾಡುಗಳು, ಗಗನವೆಲ್ಲೋ ಭೂಮಿಯೆಲ್ಲೋ ಹಾಡು ಕೇಳಿದಾಗ ಮೈ ರೋಮಾಂಚನ ಆಗ್ತಾ ಇದ್ದಿದ್ದು ನೆನಪಿಗೆ ಬರುತ್ತೆ. ಆ ಎರಡೂ ಕನಸಲ್ಲಂತೂ ನಾವು ಪೂಜಿಸಲೆಂದೇ ಹೂಗಳ ತಂದೆ ಅನ್ನುವಂಥ ಗೀತೆಯನ್ನ ಇನ್ಯಾರು ಹಾಡಕ್ ಆಗೋದೇ ಇಲ್ಲ. ಮಹಾನ್ ದೈವಭಕ್ತರು ಎಷ್ಟರ ಮಟ್ಟಿಗೆ ಅಂದ್ರೆ ಅವರ ಕೈಯಲ್ಲಿ ಕೃಷ್ಣನ ವಿಗ್ರಹವನ್ನ ಇಟ್ಕೊಂಡು ಅವರು ಇರೋದನ್ನ ನಾವು ಗಮನಿಸಬಹುದು. ಆ ರೀತಿಯ ದೈವಭಕ್ತರು ಕೈಯಲ್ಲಿ ಕೃಷ್ಣನ್ ಇಟ್ಕೊಂಡೇ ಪ್ರಾಣ ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸಣ್ಣ ವಿಗ್ರಹನು ಕೈಯಲ್ಲಿದೆ, ಅವ್ರಿಗೆ ಅವರೇ ಸಾಟಿ. ನಾವಿನ್ನ ಇದಕ್ಕಿಂತ ಏನು ಹೆಚ್ಚು ಕೇಳಕ್ಕಾಗಲ್ಲ. ನಮಸ್ಕಾರ.